ದೆಹಲಿ ಸಂಸತ್ನ ಅಟ್ಯಾಕ್ ಇದೀಗ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಇದ್ದಂತೆ. ಇದನ್ನ ನೋಡಿ ನಾವು ಕಲ್ತ್ಕೊಬೇಕು, ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಮಾತನ್ನ ಯುಟಿ ಖಾದರ್, ಸ್ಪೀಕರ್ ಆದಂತಹ ಯುಟಿ ಖಾದರ್ ಅವರು ಹೇಳಿದ್ದಾರೆ. ನಾವು ಇದನ್ನ ಕೇರ್ಲೆಸ್ ಮಾಡೋದಕ್ಕಾಗೋದಿಲ್ಲ. ಇವಾಗ ಏನ್ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಹಾಗಾಗಿ ಇಲ್ಲೂ ಕೂಡ ಅಂತಹ ಘಟನೆಗಳು ಸಂಭವಿಸಬಹುದು. ಸಂಭವಿಸದೇ ಇದ್ರೆ ತುಂಬಾ ಒಳ್ಳೇದು, ಆದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಂತ ಹೇಳಿ ಒಂದ್ ರೀತಿ ಕರೆ ಮಾತನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿ ನಡೀತಾ ಇದೆ ನಮ್ಮ ವಿಧಾನಸೌಧದ ಅಥವಾ ಸುವರ್ಣ ವಿಧಾನಸೌಧ ಅಂತ ಏನಿದೆ ಬೆಳಗಾವಿಯಲ್ಲಿ, ಅಲ್ಲಿಯ ಭದ್ರತೆ ಯಾವ ರೀತಿ ಹೆಚ್ಚಿಸಿಕೊಂಡಿದ್ದಾರೆ ಹೇಳ್ತೀವಿ ನೋಡಿ. ಸಂಸತ್ನ ಸ್ಮೋಕ್ ಬಾಂಬ್ ಪ್ರಕರಣ ನಮಗೆ ಎಚ್ಚರಿಕೆ ಗಂಟೆ ಎಂದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಯಾವಾಗ ಏನಾಗಬಹುದು ಅಂತ ಊಹೆ ಮಾಡಲು ಸಾಧ್ಯವಿಲ್ಲ. ಜನಸಾಮಾನ್ಯರು ಸಹಕಾರ ಕೊಡಬೇಕು. ಜನರಿಗೆ ಪಾಸ್ ಕೊಡುವಾಗ ಅವರ ನೈಜತೆಯನ್ನ ತಿಳಿದುಕೊಳ್ಬೇಕು. ಅದನ್ನ ನೋಡಿಕೊಂಡು ಪಾಸ್ ಕೊಡಲು ಸೂಚಿಸಲಾಗಿದೆ ಎಂದರು. ಇನ್ನು ವಿದ್ಯಾರ್ಥಿಗಳಿಗೆ, ಸತ್ಪ್ರಜೆಗಳಿಗೆ ತೊಂದರೆ ಆಗದಂತೆ ಪಾಸ್ ವಿತರಣೆಗೆ ಸೂಚಿಸಲಾಗಿದೆ. ಹೆಚ್ಚು ತಪಾಸಣೆ ಮೂಲಕ ಸುವರ್ಣಸೌಧಕ್ಕೆ ಪ್ರವೇಶ ನೀಡಲಾಗಿದೆ. ಜನಸಾಮಾನ್ಯರು ಸಹಕರಿಸಬೇಕು ಎಂದು ಹೇಳಿದ್ರು. ಇನ್ನು ಸಂಸತ್ನ ಮೇಲೆ ದಾಳಿ ನಡೆದ ಬೆನ್ನಲ್ಲೇ ಸುವರ್ಣಸೌಧದಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ.